ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ದಾಖಲೆ ಮಟ್ಟದ ಬರೋಬ್ಬರಿ 1,44,90,000 ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ಕಲಬುರಗಿ ನಗರದ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಳೆದೋಗಿದ್ದಂತಹ 785 ಮೊಬೈಲ್ ಫೋನ್ಗಳನ್ನ ಸಿಇಐಆರ್ ಪೋರ್ಟಲ್ ಮೂಲಕ ಕೇವಲ 2 ತಿಂಗಳಲ್ಲೇ ಪತ್ತೆ ಮಾಡಿದ್ದು. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಯಾರ್ದೆಲ್ಲ ಫೋನ್ ಕಳೆದೋಗಿತ್ತು ಅವ್ರನ್ನೆಲ್ಲರನ್ನೂ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವರಿಗೆ ಮರಳಿ ಮೊಬೈಲ್ ಅನ್ನ ಹಸ್ತಾಂತರಿಸಿದ್ದಾರೆ. ಇನ್ನು ವ್ಯಕ್ತಿಯೋರ್ವ ಮೊಬೈಲ್ ಸಿಕ್ಕ ಖುಷಿಯನ್ನ ಒಂದಷ್ಟು ಮೀಡಿಯಾ ಮುಂದೆಗಳಲ್ಲಿ ಮಾತನಾಡ್ಕೊಂಡಿದ್ದಾರೆ. ಅವ್ರ ಫೋನ್ ಕಳೆದೋದಾಗ ಹೇಳಿದ್ರಂತೆ, ಏನು ಕಂಪ್ಲೇಂಟ್ ಕೊಡ್ತೀಯಾ, ಅದು ಹೋಗಿದ್ದು ಹೋಯ್ತು, ಮತ್ತೆ ನೀನ್ ಸಿಕ್ಕಲ್ಲ ಬಿಡು, ಕಂಪ್ಲೇಂಟ್ ಏನು ಅವಶ್ಯಕತೆ ಇರಲ್ಲ, ನೀನ್ ಹೊಸ ಫೋನನ್ನ ತಗೋ, ಪೊಲೀಸ್ನವರೆಲ್ಲ ಏನ್ ಮಾಡ್ತಾರೆ, ಅವ್ರಿಗಿರೋ ಕೇಸ್ಗಳ ಮಧ್ಯೆ ನಿಂದು ಫೋನ್ ಬೇರೆ ಹುಡುಕ್ ಕೊಡ್ತಾರ ಅಂತ ಹೇಳಿದ್ರಂತೆ. ಅವರು ಆದ್ರೂ ಇರ್ಲಿ ಹೋಗ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಈಗ ಅವ್ರು ಎಷ್ಟು ಖುಷಿಯಿಂದ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಕಷ್ಟಪಟ್ಟು ಸಾಲ ಸೂಲ ಮಾಡಿ ಕೂಲಿ ಕೆಲಸ ಮಾಡಿ ಕೂಡಿಟ್ಟಿದ್ದ ದುಡ್ಡಲ್ಲಿ ನಾನು ಫೋನನ್ನ ತಗೊಂಡಿದ್ದೆ, ಬಟ್ ಕಳ್ದೋಗಿತ್ತು. ಕಂಪ್ಲೇಂಟ್ ಕೊಡಬೇಕಾ ಕೊಡಬಾರ್ದಾ ಅಂತ ಅನ್ಕೊಂಡಿದ್ದೆ. ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಫೋನ್ ಕಳ್ದೋದಾಗ. ಬಟ್ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲು ನೀನೊಂದು ಹೊಸ ಫೋನ್ ತಗೋ ಅಂತ ಹೇಳಿದ್ರು. ಬಟ್ ಆದ್ರೂ ಕೂಡ ನಾನು ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ಬಟ್ ಹುಡುಕ್ ಕೊಟ್ಟಿದ್ದಾರೆ. ನನ್ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋರು ಎಲ್ಲರಿಗೂ ಕೂಡ ಚಿರಋಣಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡಿದ್ದಾರೆ. ತುಂಬಾ ಖುಷಿಯಿಂದ ಅವರ ಒಂದು ವ್ಯಕ್ತಪಡಿಸಿದ್ದಾರೆ ಅವರ ಒಂದು ಖುಷಿಯನ್ನ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಯಾರೇ ಆಗಿರ್ಲಿ ಫೋನ್ ಕಳ್ದೋಗಿದ ತಕ್ಷಣನೇ ಒಂದಷ್ಟು ಜನ ಏನ್ ಮಾಡಕ್ಕಾಗತ್ತೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನೇ ಕೊಡೋದಿಲ್ಲ. ಹೊಸ ಫೋನನ್ನ ತಗೊಂಡು ಸುಮ್ಮನೆ ಆಗ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ನಿಜವಾಗ್ಲೂ ಕೂಡ ಫೋನ್ ಸಿಗುತ್ತಾ ಅಂತ ಕೇಳೋದಾದ್ರೆ 100% ಸಿಗುತ್ತೆ. ಕೆಲವ್ರದ್ದು 2 ತಿಂಗಳಲ್ಲಿ ಸಿಗುತ್ತೆ, ಇನ್ನ ಕೆಲವ್ರದ್ದು ವರ್ಷಾನ್ಗಟ್ಲೆ ತಗೊಳುತ್ತೆ, ಬಟ್ ಸಿಗುತ್ತೆ ಫೋನು. ಎಲ್ಲೋ ರೇರ್ ಕೇಸ್ಗಳಲ್ಲಿ ಫೋನ್ ಸಿಗೋದಿಲ್ಲ, ಬಟ್ ಆದಷ್ಟು ಕೇಸ್ಗಳಲ್ಲಿ ಫೋನ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಅದ್ರ ಜೊತೆಗೆ ಫೋನ್ ಏನಾದ್ರೂ ಕಳ್ದೋದ್ರೆ ನೀವು ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಿಮ್ಮ ಫೋನ್ ಬಾಕ್ಸ್ ಇದ್ರೆ ಅಥವಾ ಬಿಲ್ ಇದ್ರೆ ಅದರಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನ ತಗೊಂಡೋಗಿ ಕೊಟ್ಟು ನಿಮ್ದು ಯಾವ ಫೋನ್ ಕಳ್ದೋಯ್ತು ಅಂತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಸಾಕು. ಬರೀ ಕಂಪ್ಲೇಂಟ್ ಕೊಡೋದು ಮಾತ್ರ ಅಲ್ಲ, ಆಗಾಗ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಿರೋ ಆ ಸ್ಟೇಷನ್ ವಿಸಿಟ್ ಮಾಡೋದಾಗಿರಬಹುದು ಅಥವಾ ಅಲ್ಲಿರುವಂತ ಯಾವುದೇ ಒಂದು ಪೊಲೀಸ್ ಸಿಬ್ಬಂದಿಗೆ ಕರೆ ಮಾಡಿ ಕೇಳುವಂತದ್ದಾಗಿರಬಹುದು. ಇದನ್ನ ಮಾಡ್ತಾ ಇದ್ರೆ ಪೊಲೀಸ್ನವರು ಫೋನ್ ಏನಾದ್ರೂ ಕಲೆಕ್ಟ್ ಆಗಿ ಇಟ್ಟಿದ್ರೆ ಅದನ್ನ ನಿಮಗೆ ರಿಟರ್ನ್ ಕೊಡ್ತಾರೆ. ಸೊ ಇದಿಷ್ಟು ಮಾಡಿದ್ರೆ ಸಾಕು, ನಿಮ್ಮ ಫೋನ್ ರಿಟರ್ನ್ ಸಿಗುತ್ತೆ. ಇನ್ನು ಯಾರೆಲ್ಲ ಫೋನ್ ಕಳ್ದೋದ್ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಹೊಸ ಫೋನ್ನ ತಗೊಂಡು ಹೊಸ ಫೋನನ್ನ ಯೂಸ್ ಮಾಡ್ತಿದ್ದೀರೋ, ಈಗಲೂ ಕೂಡ ಎಲ್ಲಿ ನಿಮ್ಮ ಫೋನ್ ಕಳ್ದೋಯ್ತು ಅಲ್ಲಿ ಯಾವ ನಿಯರ್ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೋಗಿ ಕಂಪ್ಲೇಂಟ್ ಕೊಟ್ರೆ ಸಾಕು, ನಿಮ್ಮ ಫೋನ್ ರಿಟರ್ನ್ 100% ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.